ಬೆಳಿತೀವಿ ನಾವು ಒಂದಿನ, ನಮಗೂ ಒಂದು ಟೈಮ್ ಬರುತ್ತೆ. ನೋಡಿದಾಗ ನಮಗೆ ಹಲವಷ್ಟು ರೀತಿಯ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ನೋಡಿದಾಗ ಹಲವಷ್ಟು ಪಾಠಗಳನ್ನ ನಾವು ಕಲಿತೀವಿ. ಸಾಂಗ್ ಹೆಂಗಿತ್ತು ಬ್ರದರ್? ಸೂಪರ್ ಇದೆ. ಟೈಮ್ಗೋಸ್ಕರ ನಾನು ಹೇಳ್ತೀನಲ್ಲ, ಯಾವತ್ತು ಫೋಕಸ್ ಮಾಡೋದನ್ನ ಬಿಡಲ್ಲ, ಡೆಡಿಕೇಶನ್ ಮಾಡೋದಂತೂ ಅವ್ನ ಅಜ್ಜಿ ನಿಲ್ಸೋದೇ ಇಲ್ಲ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಸರ್, ನಾವು ನಿಮಗೆ ಹೇಳ್ಬೇಕಂತ ಹಾಡಿದ ಡಿ ಬಾಸ್ ಸೆಲೆಬ್ರಿಟೀಸ್ ಅಂತ ಸಾಂಗ್ ಹಾಡಿದ್ದಿಲ್ಲ. ಸೊ ಆ ಸಾಂಗ್ ಲಿರಿಕಿಸ್ಟ್ ಇವರೇ ಹಾಡನ್ನ ಬರೆದಿದ್ದು. ಏನೇ ಮಿಸ್ಟೇಕ್ ಮಾಡಿದ್ರು ಬಹಳ ಪ್ರೀತಿಯಿಂದ ಅದನ್ನ ಅರ್ಥ ಮಾಡಿಸಿ ಹೆಲ್ಪ್ ಮಾಡ್ತಾರೆ. ಹೇಗಿದೆ ಬ್ರದರ್ ಸಾಂಗು? ಇವಾಗ ಹಾಡುತ್ತಾ ಇರೋ ಹಾಡು ಕೂಡ ಇವರೇ ಬರೆದಿರೋಂಥದ್ದು. ನಾನು 97 ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೆ. ತುಂಬ ಇಂಪಾರ್ಟೆಂಟ್ ಪರ್ಸನ್ ಕೊಟ್ಟಿರೋ ಗಿಫ್ಟ್ ಇದು. ನಾವೆಲ್ಲ ರೆಕಾರ್ಡಿಂಗ್ ಮಾಡುವಾಗ ಅನಲಾಗ್ ಸ್ಟುಡಿಯೋ ನೋಡೋಂಥದ್ದು ನಂಗೆ ತುಂಬಾನೇ ಇದೆ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಬಹಳಷ್ಟು ನಾವು ನೋಡೋದು ಇನ್ನೂ ತುಂಬ ಇರುತ್ತೆ ಪ್ರಪಂಚದಲ್ಲಿ ಅನ್ನೋದಕ್ಕೆ. ನಮಗೆ ಧನ್ಪಾಲ್ ಸರ್ ಅವರ ಭೇಟಿ ಆದಮೇಲೆ ಅವತ್ತಿನ ದಿನಗಳಿಂದ ನಮಗೆ ಅನುಭವ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಗೈಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಹೊರಟಿರೋದು ನಮ್ಮ ಇನ್ನೊಂದು ಸಾಂಗ್ ರೆಕಾರ್ಡಿಂಗಿಗೆ. ಯಾವ ಸಾಂಗು ಏನು ಅಂತೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಬನ್ನಿ, ಇವಾಗ ನಾವು ಕಡೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಭದ್ರಾವತಿಯ ನಮ್ಮ ಧನ್ಪಾಲ್ ಸರ್ ಅವರ ಒಂದು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇರೋದು. ಸೂಪರ್ ಆಗಿರುತ್ತೆ, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಸಣ್ಣ ಬ್ಲಾಗು, ಬನ್ನಿ ನೋಡೋಣ ಹೇಗಿರುತ್ತೆ, ಏನಾಯಿತು ಎಕ್ಸ್ಪ್ಲೋರ್ ಮಾಡೋಣ. ಬಾಯ್ ಸಲ್ಮಾನ್, ಬಾಯ್. ಊರಿಂದ ಬಂದಲ್ಲ, ಏನು ನನ್ನ ಬೈಕ್ ಅವನ ಹತ್ರನೇ ಇದೆ. ಮತ್ತು ನಾನು ಸಾಯಂಕಾಲ ಕಡೂರಿಗೆ ಬಂದು ಇಲ್ಲಿಂದ ನಾನು ಮತ್ತೆ ಬೈಕಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಇಡೋದ್ರಿಂದ ಸೇಫ್ಟಿ ಇರಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಪಟ್ಬಿಟ್ಟು ಹೋಗಿದ್ದೀನಿ. ಸೊ ಸಾಯಂಕಾಲ ಬಂದಾಗ ಅವ್ನು ನನಗೆ ಪಿಕಪ್ ಮಾಡ್ತಾನೆ, ಅವನಿಗೆ ನಾನು ಡ್ರಾಪ್ ಮಾಡಿಬಿಟ್ಟು ಬೈಕ್ ತೊಗೊಂಡು ಊರಿಗೆ ಹೋಗ್ತೀನಿ. ತುಂಬ ಒಳ್ಳೆ ಫ್ರೆಂಡು ಗಾಯ್ಸ್, ಯಾವಾಗಲೂ ನನಗೆ ಆಗ್ಬಾರ್ದು. ಗೈಸ್, ಫೈನಲಿ ಇವಾಗ ನಾವು ಭದ್ರಾವತಿಲಿದ್ದೀವಿ. ಹೊಸಬ್ರಿಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ನಾನು ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಳ್ಳಿಲ್ಲ, ಅವ್ರು ಇಲ್ಲೇ ಇಳ್ಕೊಳ್ಳಿ ಅಂತಂದರು. ಇದು ಭದ್ರಾವತಿದು ಬ್ರಿಡ್ಜಿದು, ಇದು ತುಂಗಭದ್ರಾ ನದಿ, ಭದ್ರಾ ನದಿನಾ ತುಂಗಭದ್ರಾ ನದಿ, ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾವ ನದಿ ಅಂತ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ ಆಯಿತಾ, ಅಲ್ಲೂ ಅಷ್ಟೇ, ಆ ಕಡೆನೂ ಸಕ್ಕತ್ತಾಗಿದೆ, ಈ ಕಡೆನೂ ಸಕ್ಕತ್ತಾಗಿದೆ. ಆ ಕಡೆ ಹೋಗೋಕ್ಕಾಗಲ್ಲ, ಇಲ್ಲಿಂದ ಲೊಕೇಶನ್ ಕಳಿಸಿದರೆ ಬೈ ವಾಕಲ್ಲಿ ಹೋಗ್ಬೇಕು ನಾನು. ಬನ್ನಿ ಎಲ್ಲಿಗೆ ಹೋಗೋಣ, ವ್ಯಕ್ತಿ ಯಾರು ಅಂತ ನೋಡೋಣ. ಸೀರಿಯಸ್ಲಿ ನಿಜ ಅಂತ ಅನ್ಕೊಂಡ್ಬಿಟ್ಟೆ, ಸಡನ್ನಾಗಿ ನೋಡಿದಾಗ ಹಂಗೆ ಕಾಣಿಸಿದೆ, ಬಟ್ ಅದು ಆರ್ಟಿಫಿಷಿಯಲ್, ರೆಡಿಮೇಡು. ನಾನೇನೋ ನಿಜ ಅಂದ್ಕೊಂಡ್ಬಿಟ್ಟೆ. ಓಕೆ, ಲೊಕೇಶನ್ ಕಳಿಸಿದ್ರು, ಆ ಬೈ ವಾಕಲ್ಲಿ ಬಂದೆ. ದೂದ್ ಸಾಗರ್ ಅಂತ ನೋಡಿದ್ರೆ ಟೀ ಸಿಗುತ್ತೆ ಅಂತಂದರೆ ಟೀನೇ ಇಲ್ಲ. ಬೇರೆ ಏನು ಐಸ್ ಕ್ರೀಮ್ಸು, ಏನದು ವಡಾಪಾವು ಅವೆಲ್ಲ ಸಿಗ್ತಾಯಿತ್ತು. ಸೊ ಬನ್ನಿ ಬ್ರದರ್, ಬೇಡ ನಾವು ಆರಾಮಾಗಿ ಟೀ ಕುಡ್ಕೊಂಡು ಮಾತಾಡೋಣ ಅಂತಂದ್ಬಿಟ್ಟು ಸೊ ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಬರ್ತಾರೆ ಹೊರಗಡೆ, ಬಿಲ್ ಕೊಟ್ಬಿಟ್ಟು ನಾವು ಬಂದೇ ಇಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವರೇ ಬರ್ತಾರೆ, ಪರಿಚಯ ಮಾಡಿಕೊಡ್ತೀನಿ. ಬ್ರದರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ ಬ್ರದರ್? ನಾವು ಚೆನ್ನಾಗಿದ್ದೀವಿ ಬ್ರದರ್. ಗೈಸ್, ಇವ್ರು ಬಂದು ಹಾಡಿದ ಡಿ ಬಾಸ್ ಸೆಲೆಬ್ರಿಟೀಸ್ ಅಂತ ಸಾಂಗ್ ಹಾಡಿದ್ದಿಲ್ಲ. ಸೊ ಆ ಸಾಂಗ್ ಲಿರಿಕಿಸ್ಟ್ ಇವರೇ ಹಾಡನ್ನು ಬರೆದಿದ್ದು. ಆ್ಯಂಡ್ ಇವಾಗ ಹಾಡುತ್ತಾ ಇರೋ ಹಾಡು ಕೂಡ ಇವರೇ ಬರೆದಿರೋಂಥದ್ದು. ತುಂಬ ಟ್ಯಾಲೆಂಟ್ ಇದೆ ಇವ್ರಿಗೆ. ಆ್ಯಂಡ್ ಎಲ್ಲೋ ಒಂದಿನ ಹೋಗ್ತೀವಿ ನಾವು ಮೇಲೆ. ಸೊ ಅಲ್ಲಿ ತನಕ ನಾನು ಬರ್ದಿರೋದಷ್ಟೇ, ನಾನು ಬರ್ದಿರೋ ಲಿರಿಕಿಗೆ ಜೀವ ತುಂಬಿರೋದು ಇವರೇ, ಜೀವ ತುಂಬೋದು ಇವರೇ. ನೋ ಗೈಸ್ ಆ ಥರ ಏನಿಲ್ಲ. ಎಲ್ಲ ಏನು ಮಾಡಿದರೆ ಒಂದು ಟೀಮ್ ವರ್ಕ್ ಅಂತ ಮಾಡೋದು ನಾವು. ಬೇರೆಯವರಿಂದ ಇವತ್ತು ಎಲ್ಲಿಂದ ಎಲ್ಲಿಗೋ ಕನೆಕ್ಟ್ ಆದ್ರೂ ನಾವೆಲ್ಲ ಮೇಡ್ ಫಾರ್ ಈಚ್ ಅದರ್, ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ. ಆ್ಯಂಡ್ ಬೆಳಿತೀವಿ ನಾವು ಒಂದಿನ.
ನಮಗೂ ಒಂದು ಟೈಮ್ ಬರುತ್ತೆ. ಆ ಟೈಮ್ಗೋಸ್ಕರ ನಾನು ಹೇಳ್ತೀನಲ್ಲ, ಯಾವತ್ತೂ ಫೋಕಸ್ ಮಾಡೋದನ್ನ ಬಿಡಲ್ಲ, ಡೆಡಿಕೇಶನ್ ಮಾಡೋದಂತೂ ಅವ್ನ ಅಜ್ಜಿ ನಿಲ್ಸೋದೇ ಇಲ್ಲ. ಎಲ್ಲಿಂದ ಏನಾದರೂ ಆಗಲಿ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ, ಏನು ಬೇಕಾದರೂ ಮಾಡ್ತೀವಿ. ನೋಡ್ತಾ ಇದ್ದೀರಲ್ಲ, ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡ್ತೀನಿ ನಾನು. ಯಾಕ್ರಿ ತಲೆ ಕೆಡಿಸ್ಕೋಬೇಕು, ನಾವು ವಿಡಿಯೋ ಮಾಡ್ತೀವಿ ಅಂತಂದರೆ ಎಷ್ಟೋ ಜನ ಅಂತ ಬೆರಳು ಇಟ್ಕೊಂಡು ನೋಡೋದಿರ್ಬೋದು, ನಗಾಡೋದಿರ್ಬೋದು, ಇವನು ಯಾವುದೋ ಯೂಟ್ಯೂಬರ್ ಹಂಗೆ ಹಿಂಗೆ ಅಂತ ಹೇಳೋದಿರ್ಬೋದು. ಬಟ್ ತಲೆ ಕೆಡಿಸ್ಕೋಬಾರ್ದು ಪಬ್ಲಿಕ್ ಬಗ್ಗೆ. ಜಸ್ಟ್ ವಿಡಿಯೋ ಮಾಡ್ತಾ ಇರಬೇಕು, ಫೋಕಸ್ ಮಾಡ್ತಾ ಇರಬೇಕು. ಏನಂತೀವಿ ಬ್ರದರ್, ನಾವು ಅಂದ್ಕೊಂಡಿರೋದನ್ನ ಸಾಧಿಸಿ ನೋಡಿದಾಗ ಜಗತ್ತು ನಮ್ಮಿಂದೆ ನೋಡುತ್ತೆ. ಆ್ಯಂಡ್ ನಮ್ಮ ಮನಸ್ಸಲ್ಲಿರೋದನ್ನ ನಾವು ಡೈರೆಕ್ಟಾಗಿ ಹೇಳಿದಾಗ ನಮಗೆ ಅವಮಾನ ಆಗುತ್ತೆ. ಅದೇ ಇವತ್ತಿನ ಕಾಲದ ರಿಯಾಲಿಟಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಟೀ ಕುಡ್ಕೊಂಡು ನಮ್ಮ ಮುಂದೆ ಕಾರ್ಯಕ್ರಮಕ್ಕೆ ಹೋಗೋಣ. ಗೈಸ್, ಏನು ಇವಾಗ ಟೀ ಕುಡಿತಾ ಇದ್ವಿ. ಸೊ ನಾವು ಹಾಡಿರುವಂಥ ಡಿ ಬಾಸ್ ಸೆಲೆಬ್ರಿಟಿ ಸಾಂಗು ಇಲ್ಲಿ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ವಿ ನೋಡಿ. ಇಲ್ಲಿ ಪಕ್ಕದಲ್ಲಿರೋರು ಬಂದು ಕೂತು ಮಾತಾಡಿದ್ರು ಯೂಟ್ಯೂಬರ ಏನು ಅಂತ. ಸೊ ಹಾಗೆ ಮಾತಾಡ್ತಾ ಪರಿಚಯ ಆಗಿ ನಮ್ಮ ಸಾಂಗ್ನ ಅವ್ರಿಗೆ ತೋರಿಸಿದ್ವಿ. ಆ್ಯಂಡ್ ಈವನ್ ಟೀ ಶಾಪ್ ಅವರು ಕೂಡ ಇಲ್ಲೇ ಇದ್ದಾರೆ, ಅವರು ಕೂಡ ನೋಡಿದ್ರು ಆ್ಯಂಡ್ ಇವರು ಕೂಡ ನೋಡಿದ್ರು. ಸೊ ಸಾಂಗ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಾಂಗ್ ಹೇಗಿತ್ತು ಅಂತ ಅವ್ರ ಬಾಯಿಂದನೇ ಕೇಳೋಣ. ಬ್ರದರ್ ನಮಸ್ತೆ, ಸಾಂಗ್ ಹೆಂಗಿತ್ತು ಬ್ರದರ್? ಸೂಪರ್ ಇದೆ. ಸೂಪರ್ ಇದೆಯಾ? ಸೂಪರ್ ಇದೆ, ಚೆನ್ನಾಗಿದೆ ಹಾಡು. ಹೆಂಗೆ ಬರ್ದಿರೋರು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ? ಬರ್ತಿದ್ದಾರೆ. ಥ್ಯಾಂಕ್ ಯು ಬ್ರದರ್. ನಮಸ್ತೆ, ಹೇಗಿದೆ ಬ್ರದರ್ ಸಾಂಗು? ಚೆನ್ನಾಗಿದೆಯಾ? ಕೇಳಿದ್ರಾ? ಸೊ ಗೈಸ್, ಅವರು ಕ್ಯಾಮ್ರಾ ಮುಂದೆ ಶೈ ಆಗ್ಬೋದೇನೋ, ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡಿದ್ರು. ಬಟ್ ಇಟ್ಸ್ ಓಕೆ, ಇರೋಂಥ ಅನಿಸಿಕೆಯನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಟೀ ಕುಡಿಯೋಕೆ ಎಲ್ಲ ಇಲ್ಲೇ ಬರ್ರಿ. ನೆಕ್ಸ್ಟು ಇಲ್ಲಿ ಬಂದ್ರೆ ಹಾಂ ಹಾಸ್ಪಿಟಲ್ ಬಂದ್ರೆ ಟೀ ಕುಡಿಯೋಕೆ ಇಲ್ಲೇ ಬರ್ರಿ. ಹಾಂ, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋ ರೋಡಲ್ಲಿ ಪಕ್ಕದಲ್ಲೇ ಇದೆ ಕಂಟಿನ್ಯೂ. ಕೆನರಾ ಬ್ಯಾಂಕ್ ಎಂಟ್ರನ್ಸ್ ಅಲ್ಲೇ ಕಾಣುತ್ತೆ, ಡೈರೆಕ್ಟಾಗಿ ಅಲ್ಲೇ ಕಾಣುತ್ತೆ ನಮ್ಮ ಅಂಗಡಿ, ಇಲ್ಲೇ ಇದೆ. ಓಕೆ. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಥ್ಯಾಂಕ್ ಯು ಸಾಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬ್ರದರ್. ನನ್ನ ಅನಿಸಿಕೆಯನ್ನು ಹೇಳಿದ್ದಕ್ಕೆ ಕೂಡ ಥ್ಯಾಂಕ್ ಯು ಸೊ ಮಚ್. ಗೈಸ್, ಅಷ್ಟು ಸಲ ಇವರು ಸ್ಟುಡಿಯೋಗೆ ಬಂದು ಹೋಗಿದ್ದಾರೆ, ಅಷ್ಟು ಸಲ ಸ್ಟುಡಿಯೋನ ನೋಡಿದ್ದಾರೆ. ನಾನು ಒಂದೆರಡು ಸಲ ಅಷ್ಟೇ ನೋಡಿರೋದು ಸ್ಟುಡಿಯೋನ. ನಾನು ಕರೆಕ್ಟಾಗಿ ಜ್ಞಾಪನ ಇಟ್ಕೊಂಡಿದ್ದೀರಿ. ಅಲ್ಲಿ ಹೋದ್ರೆ ಟೌನಲ್ಲಿ ಗಲ್ಲಿಂದ ಬರ್ಬೇಕಾಯ್ತಾ, ಅಲ್ಲಿ ಗಲ್ಲಿಂದ ಬರಬೇಕು. ನಾನು ಇದೇ ಗಲ್ಲಿ ಅಂತ ಹೇಳ್ತಿದ್ದೀನಿ, ಅವ್ರು ಕೇಳ್ತಾನೆ ಇಲ್ಲ. ಅಲ್ಲಿಂದ ಬ್ರದರ್ ಅಂತ ಒಂದು 2-3 ಸಲ ಮಿಸ್ಟೇಕ್ ಮಾಡಿಸಿ ಟೆನ್ಷನ್ ಮಾಡಿಸಿ ಕೊನೆಗೆ ನಾನೇ ಹೇಳ್ಕೊಂಬಂದ್ಬಿಟ್ಟೆ, ಬ್ರದರ್ ಅದೆಲ್ಲ ಅಲ್ಲ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಸ್ಟುಡಿಯೋಗೆ ಬಂದ್ವಿ. ವೋಕಲ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇದರ ಇಲ್ವಾ ಫಸ್ಟ್ ನೋಡ್ಕೊಳ್ಳೋಣ. ಸರ್ ಒಂದು 11:30-12 ಗಂಟೆಗೆ ಬನ್ನಿ ಅಂತ ಹೇಳಿದರು. ಸೊ ಬಂದರು. ಸರ್ ನಮಸ್ತೆ. ಬನ್ನಿ ಗೈಸ್, ಸ್ಟುಡಿಯೋ ಪರಿಚಯ ಮಾಡಿಕೊಡ್ತೀವಿ. ಇದು ಡಿ ಮ್ಯೂಸಿಕ್ ಅಂತ, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು. ಎಂಥದ್ದೇ ಸಾಂಗ್ ಇರಲಿ ಗೈಸ್, ಅಲ್ಟಿಮೇಟಾಗಿ ಮ್ಯೂಸಿಕ್ ಮಾಡ್ತಾರೆ. ಧನ್ಪಾಲ್ ಸರ್ ಅಂತ. ಸರ್ ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ ಸರ್? ಏನು ಬ್ಲಾಗಿಂಗ್? ಹೌದು ಸರ್, ಲಾಸ್ಟ್ ಟೈಮ್ ಹೀಗೆ ಮಾಡಿದ್ವಿ ಗೈಸ್. ಎಂಥದ್ದೇ ಒಂದು ಲಿರಿಕ್ಸ್ ಇರಲಿ, ಎಂಥದ್ದೇ ಸಾಂಗ್ ಇರಲಿ, ಅದ್ಭುತವಾಗಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ಅದಕ್ಕಿಂತ ದಿ ಬೆಸ್ಟ್ ಲೆವೆಲ್ ಆಗಿ ಒಂದು ಮಟ್ಟಕ್ಕೆ ನಮ್ಮ ಮೈಂಡಲ್ಲಿ ಏನು ಜಾನರ್ ಇರುತ್ತೆ, ಈ ರೀತಿ ಮ್ಯೂಸಿಕ್ ಬರಬೇಕು ಅಂತ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ರೀತಿಯ ಅದ್ಭುತವಾದ ಮ್ಯೂಸಿಕ್ನ ಜನರೇಟ್ ಮಾಡ್ತಾರೆ. ಸೊ ಒಳ್ಳೇದಾಗಲಿ ಅವ್ರಿಗೂ. ಕಾಲ್ ಕೂಡ ಬರ್ತಾ ಇದೆ. ಸೊ ಬನ್ನಿ, ಟೈಮ್ನ ವೇಸ್ಟ್ ಮಾಡೋದು ಬೇಡ ಬ್ರದರ್, ಸ್ಟಾರ್ಟ್ ಮಾಡೋಣ ರೆಕಾರ್ಡಿಂಗ್ನ. Incoming voice call from Gauss-Peer influencer KDR Blue Heart.
ಧನ್ಪಾಲ್ ಸಿಂಗ್ ರಾಜ್ಪೂತ್, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಭದ್ರಾವತಿ. ಇದು ತಾಲೂಕು ಆಫೀಸು ಕೋರ್ಟ್ನ ಹಿಂಭಾಗ ಬರುತ್ತೆ, ರಂಗಪ್ಪ ಸರ್ಕಲ್ ಭದ್ರಾವತಿಯಲ್ಲಿ. ಯಾವುದೇ ಜಾನರ್ನ ಹಾಡುಗಳಾಗಿರಲಿ, ಯಾವ ಥರದ ಹಾಡುಗಳಾಗಿರಲಿ, ಸಿನಿಮ್ಯಾಟಿಕ್ ಸಾಂಗ್ ಇರ್ಬೋದು, ಡಿವೋಷನಲ್ ಸಾಂಗ್ ಇರ್ಬೋದು, ಎಲ್ಲ ಥರದ ಕೆಲಸಗಳು ನಮ್ಮಲ್ಲಿ ನಡೆಯುತ್ತೆ. ಉದಾಹರಣೆಗೆ ಡಾಕ್ಯುಮೆಂಟ್ರೀಸ್ ಇರ್ಬೋದು, ಶಾರ್ಟ್ ಫಿಲ್ಮ್ಸ್ ಡಬ್ಬಿಂಗ್ ಇರ್ಬೋದು, ರೆಕಾರ್ಡಿಂಗ್ ಇರ್ಬೋದು, ಎಲ್ಲ ಥರದ ಸರ್ವಿಸ್ಗೆ ಡಿ ಮ್ಯೂಸಿಕ್ ರೆಕಾರ್ಡಿಂಗ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಶ್ರೇಯಸ್ ಹಾಗೆ ನಮ್ಮ NRP ನೂರುಲ್ಲಾ ಅವರು ತುಂಬ ಹಾಡುಗಳನ್ನು ಇಲ್ಲಿ ಮಾಡಿಸ್ತಿದ್ದಾರೆ. ನೀವೆಲ್ಲ ವಿಸಿಟ್ ಮಾಡಿ ನಮ್ಮ ಒಂದು ಕಲೆಗೆ, ಕೆಲಸಕ್ಕೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು, ನಮಸ್ಕಾರ. ಎಸ್ ಗೈಸ್, ಇದು ಭದ್ರಾವತಿಲಿರುವಂತಹ ಸ್ಟುಡಿಯೋ ಇದೆ. ಹೆಚ್ಚಿನ ಜನಕ್ಕೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳು ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಜಾನರ್ನ ನಾವು ವಿಡಿಯೋ ಮಾಡ್ತೀವಿ ಅನ್ನೋ ಹೋಗೋ ಕ್ಷಣಗಳಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಸ್ಟುಡಿಯೋ ಅವಶ್ಯಕತೆಗಳಿರುತ್ತೆ. ಆ್ಯಂಡ್ ಗೊತ್ತೇ ಇರುತ್ತೆ ನಿಮ್ಮೆಲ್ಲರಿಗೂ, ಒಂದೇನೋ ಒಂದು ವಿಡಿಯೋಗೆ ನಾವು ಒಂದು ವಾಯ್ಸ್ ಮ್ಯಾಚ್ ಕೊಡ್ತೀವಿ ಅಂತಂದರೆ ಅದಕ್ಕೆ ಹೈ ಪ್ರೊಫೆಷನಲ್ ಆಗಿರುವಂಥ ಒಂದು ಆಡಿಯೋ ಲ್ಯಾಬ್ ಬೇಕು ಅಂತಂದರೆ ಅದಕ್ಕೆ ನಾವಿಲ್ಲಿ ಸ್ಟುಡಿಯೋನ ನಾವು ಏನು ಇನ್ವೈಟ್ ಮಾಡಲೇಬೇಕು. ಸೊ ಕೆಲವೊಂದು ರೀತಿಲಿ ನೋಡೋದಾದರೆ ಇವತ್ತಿನ ಜನ್ರೇಷನಲ್ಲಿ ಸ್ಟುಡಿಯೋ ಅನ್ನೋದು ಬಹಳಷ್ಟು ಜನಕ್ಕೆ ಮನೇಲಿರುವಂಥ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಂಡ್ ಮನೇಲಿ ಒಂದು ಸಣ್ಣ ಮೈಕ್ಗಳು ಆ್ಯಂಡ್ ಇನ್ಸ್ಟ್ರೂಮೆಂಟ್ಸು, ಲ್ಯಾಪ್ಟಾಪ್ ಅದನ್ನು ತೊಗೊಂಡ್ಬಿಟ್ರೆ ಅದೇ ಒಂದು ಸ್ಟುಡಿಯೋ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಅದು ತಪ್ಪು ಕಲ್ಪನೆ. ಬಿಕಾಸ್ ಇಲ್ಲಿ ನೋಡಿದಾಗ ನಮಗೆ ಹಲವಷ್ಟು ರೀತಿಯ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ನೋಡಿದಾಗ ಹಲವಷ್ಟು ಪಾಠಗಳನ್ನು ನಾವು ಕಲಿತೀವಿ. ಬಿಕಾಸ್ ನೋಡೋಂಥದ್ದು ನಾವಿನ್ನೂ ತುಂಬಾ ಇದೆ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಭಾಳಷ್ಟು ನಾವು ನೋಡೋದು ಇನ್ನೂ ತುಂಬ ಇರುತ್ತೆ ಪ್ರಪಂಚದಲ್ಲಿ ಅನ್ನೋದಕ್ಕೆ ನಮಗೆ ಧನ್ಪಾಲ್ ಸರ್ ಅವರ ಭೇಟಿ ಆದಮೇಲೆ ಅವತ್ತಿನ ದಿನಗಳಿಂದ ನಮಗೆ ಅನುಭವ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇನ್ ಮೋರ್ ಓವರ್ ನಾವು ಇವರಿಂದ ತಿಳ್ಕೊಳ್ಳೋದು ತುಂಬಾ ಇದೆ. ಏನೇ ಒಂದು ಸಣ್ಣ ಮಿಸ್ಟೇಕ್ಸ್ ಇದ್ರೂ ಅದನ್ನು ಅಷ್ಟೇ ಕೆಲವರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಅದು ಹಂಗಲ್ಲ ಹಿಂಗಲ್ಲ ಅಂತ. ಅಷ್ಟೇ ಪ್ರೀತಿಯಿಂದ ಇದು ಹಾಗೆ ಬರಬೇಕು ಹೀಗೆ ಬರಬೇಕು ಅನ್ನೋದು ತುಂಬ ಕಷ್ಟ ಅಂತ ಒಂದು ದೊಡ್ಡ ಗುಣ ಇವರಲ್ಲಿದೆ. ನಮ್ಗೆ ಏನೇ ಮಿಸ್ಟೇಕ್ ಮಾಡಿದ್ರು ಬಹಳ ಪ್ರೀತಿಯಿಂದ ಅದನ್ನು ಅರ್ಥ ಮಾಡಿಸಿ ಕ್ಲೀನಾಗಿ ಒಂದು ರೆಕಾರ್ಡ್ ಬರೋ ಥರ, ಒಂದು ಸಾಂಗ್ ಅದು ಕ್ಲೀನಾಗಿ ಒಂದು ಪ್ರಾಜೆಕ್ಟ್ ಬರೋ ಥರ ನಮಗೆ ಬಹಳ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಥ್ಯಾಂಕ್ ಯು. ಇನ್ನೊಂದು ಹೇಳಬೇಕು ಅಂತಂದ್ರೆ, ಎಸ್ ಸರ್, ನಾನು 97 ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು. ನಾವೆಲ್ಲ ರೆಕಾರ್ಡಿಂಗ್ ಮಾಡುವಾಗ ಅನಲಾಗ್ ಸ್ಟುಡಿಯೋಸ್, ಈ ತರ ಡಿಜಿಟಲ್ ಇರಲಿಲ್ಲ ಫಾರ್ಮೆಟ್. ಅವಾಗ ತುಂಬಾ ಕಷ್ಟ ಇತ್ತು. ಅಲ್ಲಿಂದನೂ ನಾವು ನೋಡಿರೋದ್ರಿಂದ ಇವೆಲ್ಲ ಕಷ್ಟ ಸುಖಗಳು ಗೊತ್ತಾಗುತ್ತೆ. ಆಮೇಲೆ ಹೋಮ್ ಸ್ಟುಡಿಯೋಗೂ ಮತ್ತು ಪ್ರೊಫೆಷನಲ್ ಸ್ಟುಡಿಯೋಗೂ ನಾವು ಹಾಕೋ ಗ್ಯಾಜೆಟ್ಸ್ ಮೇಲೆ ಡಿಪೆಂಡ್. ನಾವು ಹಾಕಿರೋ ಸೌಂಡ್ ಕಾರ್ಡ್ ಆಗಿರ್ಬೋದು, ಮೈಕ್ ಆಗಿರಲಿ, ಅದ್ರ ಪ್ರಿಯಾಂಪ್ ಕ್ವಾಲಿಟಿ, ಆಮೇಲೆ ನಾನು ಯೂಸ್ ಮಾಡೋದು ಮ್ಯಾಕ್ ಲಾಜಿಕ್, ಅದು ಸೊ ಎಲ್ಲ ಪ್ರೋ ಸಾಫ್ಟ್ವೇರ್ಗಳು. ಸೊ ಹಾಗಾಗಿ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ ಬರುತ್ತೆ. ಸೊ ನಮ್ಮ ಒಂದು 26 ವರ್ಷದ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಎಕ್ಸ್ಪೀರಿಯನ್ಸು, ಸಿಂಗರ್ ಆಗಿ 39 ವರ್ಷ, ಇವೆಲ್ಲ ನಮಗೆ ಕೆಲಸ ಮಾಡುತ್ತೆ. ಎನಿವೇ ಥ್ಯಾಂಕ್ ಯು, ಇಬ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮ್ಮ ಹಾಡು ಬರ್ದಿರೋರು ಕೂಡ ಹಿಂದೆ ಇದ್ದಾರೆ. ಅವ್ರು ಆ್ಯಕ್ಚುಲಿ ಫ್ರೇಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಲಾಸ್ಟ್ ನಾವು ಡಿಬೋ ಸೆಲೆಬ್ರಿಟಿ ಸಾಂಗ್ ಏನು ರಿಲೀಸ್ ಮಾಡಿದಾಗಲೂ ಕೂಡ ಸ್ಟೇಜ್ ಮೇಲೆ ಮೈಕ್ ಕೊಟ್ವಿ. ಬಟ್ ಅವರು ಎರಡೇ ಮಾತು ಹೇಳಿದ್ದು, ಗಾರೆ ಹಿಡಿತಿದ್ದೀನಿ ಕೈಯಲ್ಲಿ, ಇವತ್ತು ಪೆನ್ ಹಿಡಿದಿದ್ದೀನಿ ಅಂತ ಹೇಳಿ ಅದ್ರ ಮುಂದೆ ಒಂದು ಡೈಲಾಗ್ ಹೇಳಿ ಅಲ್ಲಿ ಅಂತ್ಯ ಮಾಡಿದ್ರು ಅವ್ರ ಮಾತನ್ನ. ಸೊ ಯಾರೇ ಆಗಿರಲಿ, ಸ್ಕ್ರೀನಲ್ಲಿ ಇವರ ನಂಬರ್ ಕೊಟ್ಟಿರ್ತೀನಿ. ಭದ್ರಾವತಿ, ಶಿವಮೊಗ್ಗ ಸುತ್ತಮುತ್ತಲಿನ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಏನಾದರೂ ಒಂದು ಹೊಸದಾಗಿ ನೀವು ಮಾಡಬೇಕು ಅನ್ನೋ ಟ್ಯಾಲೆಂಟ್ಸ್ ನಿಮ್ಮ ಹತ್ರ ಇದ್ರೆ, ಖಂಡಿತವಾಗ್ಲೂ ನಿಮ್ಮ ಟ್ಯಾಲೆಂಟ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರೊಫೆಷನಲ್ ಸರ್ ಇಲ್ಲೊಬ್ರು ಇದ್ದಾರೆ. ತುಂಬ ಒಳ್ಳೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಅರ್ಥ ಮಾಡಿಸ್ತಾರೆ. ಇವ್ರ ಜೊತೆ ಕಳೆಯೋ ಒಂದೊಂದು ಕ್ಷಣ ಕೂಡ ಬಹಳ ಮೆಮೊರೀಸ್ ಆಗಿ ಉಳ್ಕೊಳ್ಳೋದು ಜೀವನದಲ್ಲಿ. ಪ್ರಾಮಿಸ್ ಯು, ಐ ಕ್ಯಾನ್ ಚಾಲೆಂಜ್ ಯು. ಸೊ ವಿಸಿಟ್ ಮಾಡಿ, ನಂಬರ್ ಹಾಕಿರ್ತೀನಿ. ಯಾವುದೇ ಥರ ಅಂತ ಪ್ರಾಜೆಕ್ಟ್ಸ್ಗಳಿದ್ರೆ ಈ ಡಿ ಮ್ಯೂಸಿಕ್ ಅನ್ನೋ ಸ್ಟುಡಿಯೋಸ್ಗೆ ವಿಸಿಟ್ ಮಾಡಿ ಅನುಭವನ, ಎಕ್ಸ್ಪೀರಿಯನ್ಸ್ನ ಹೇಗೆ ನಿಮ್ಮ ವೈಬ್ ಮಾಡಿದ್ರೆ ಅನ್ನೋದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್. ನಾವು ನಿಮಗೆ ಹೇಳ್ಬೇಕಂತ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಗೈಸ್, ರೆಕಾರ್ಡಿಂಗ್ ಎಲ್ಲ ಮುಗೀತು, ಸ್ಟುಡಿಯೋ ವರ್ಕ್ಸ್ ಎಲ್ಲ ಮುಗೀತು. ನಮ್ಮ ಧನ್ಪಾಲ್ ಸರ್ ಅವರು ಬೈವಾಕಲ್ಲಿ ಬಂದು ಪಾಪ ನಮ್ಗೆ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿದ್ರು. ಬಸ್ ಮುಂದೆ ಬಂತು, ಇನ್ನೇನು ಹತ್ತೋ ಅಂತ ಮೂಮೆಂಟು ಅಷ್ಟರಲ್ಲಿ ನಮ್ಮ ಡ್ಯಾನಿ ಫೋನ್ ಮಾಡ್ದ. ಅದಕ್ಕೋಸ್ಕರ ಬಸ್ನ ಕೂಡ ಮಿಸ್ ಮಾಡಿಕೊಂಡು ಬಂದು ನೀವು ಮೀಟ್ ಮಾಡಿದ್ರೆ ನೋಡೋಣ, ಬಾ ಇಲ್ಲಿ ಫಸ್ಟ್ ಮಾತಾಡೋಣ, ಆಮೇಲೆ ಫಸ್ಟ್ ಊಟ ಮಾಡೋಣ ಅಂತ ಕರ್ಕೊಂಡ್ಬಂದಿದ್ದಾನೆ. ಸೊ ಡ್ಯಾನಿ, ಹಾಯ್ ಹೇಳಪ್ಪ. ಹೊಸ್ದಾಗಿ ಕಾಣಿಸ್ಕೊಂತ ಇದೀಯ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಹೊಸ್ದಾಗಿ ಆ ಥರ ಏನಿಲ್ಲ. ನಮ್ಮ ವೀಡಿಯೋಸಲ್ಲಿ ನೋಡಿರ್ತೀರ, ಅವನಿಗೆ ಸುಮಾರು ವೀಡಿಯೋದೆಲ್ಲ ಕಾಣಿಸ್ಕೊಂಡಿದ್ದಾನೆ ಅವನು. ಇವಾಗ ಊಟಕ್ಕೆ ಬಂದಿದ್ದೀವಿ, ಊಟ ಮುಗಿಸ್ಕೊಂಡು ರಿಟರ್ನ್ ಕಡೂರ್ಗೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಏನಾಗ್ತೀನಿ ಅಂತ. ಬೈಕ್ ಬೇರೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಗಾಯಿ. ಅವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಂದ್ರೆ ಅವನು ಕೈಗೆ ಸಿಗಲ್ಲ, ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ, ಬೇಗ ಊಟ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡೋಣ. ಗೈಸ್,
ಊಟ ಮಾಡು ಅಂತ ಹೇಳ್ಬಿಟ್ಟು ಊಟ ಹಾಕ್ಸ್ಕೊಟ್ಟವನೆ. ನನಗೆ ಪೀಸ್ ಹಾಕ್ಸ್ಬಿಟ್ಟು ಫಸ್ಟ್ ನನಗೆ ಊಟ ಮಾಡಿಸಿ ಆಮೇಲೆ ನೋಡ್ರಿ ಊಟ ತರ್ಸ್ಕೊಂಡು ಕಬಾಬ್ ಎಲ್ಲ ತರ್ಸ್ಕೊಂತಿರ್ತಾನೆ. ಮೋಸ ಅಲ್ವಾ ಗೈಸ್ ಇದು? ಮೋಸ ಮಾಡ್ತಾನೆ. ಮೋಸ ಮಾಡಬೇಕು, ಹಾ ಜೀವನದಲ್ಲಿ ಮೋಸ ಮಾಡೋದು ಕಲಿಬೇಕು. ಮೋಸ ಮಾಡ್ಬೇಕಂತ ಗೈಸ್, ಅದು ನಮ್ಗ ಮೋಸ ಮಾಡ್ಬೇಕು ನಮ್ಗಡೆನಿ. ಆತ್ಮೀಯರಿಂದಾನೇ ಕಲಿಬೇಕು. ಒಳ್ಳೆ ಪಾಠ ಕಲಿಸಲ್ಲ. ಈಗ ಮೋಸ ಮಾಡ್ತಾ ಇದ್ದೀನಿ. ಮಾಂಜಿಗೆ ಮೋಸನಾ? ಮಾಡ್ತೀನಿ. ಆಯ್ತು ನೋಡೋಣ. ದ್ರೋಹ ರಿಯಲ್ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕಲ್ವಾ? ಊಟಕ್ಕೆ ಕರ್ಕೊಂಡ್ ಬಂದ ಬಿಲ್ ಕೊಡೋಕಿನ ಮುಂಚೆನೆ ಬಿಲ್ ಕೊಟ್ಟವನೆ ಹೋಗ್ಬಿಟ್ಟು. ರಿಯಲ್ ಫ್ರೆಂಡ್ಸ್ ಇದ್ರೆ ಈ ತರ ಇರ್ಬೇಕು. ನಿಮಗೂ ಅಂತ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಇದ್ರೆ ಟ್ಯಾಗ್ ಮಾಡಿ ಅನ್ಬೋದಿತ್ತು, ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಗೈಸ್ ಊಟ ಮಾಡಾಯ್ತು, ಇವಾಗ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀವಿ ನಾವು ಭದ್ರಾವತಿ ಪೂರ್ತಿ. ರೌಂಡ್ ಮಾತ್ರ ಹೊಡಿತಲ್ಲ, ಅಪರೂಪಕ್ಕೆ ಸಿಗೋದಲ್ವಾ. ಸೊ ಸುಮಾರು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋದಿರುತ್ತೆ. ನಮ್ಮದು ನೆಕ್ಸ್ಟ್ ಪ್ರೋಗ್ರಾಮ್ ಏನು, ನೆಕ್ಸ್ಟ್ ಏನು ಮಾಡ್ಬೋದು, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇವಾಗ ಟೀ ಅಂಗಡಿಯಲ್ಲಿ ಕೂತಿದ್ದೀವಿ. ಸೊ ಟೀ ಮುಗಿಸ್ಕೊಂಡು ನಾನು ಸೀದಾ ಕಡೂರಿಗೆ ಹೋಗ್ತೀನಿ. ಅಲ್ಲಿಂದ ಸಲ್ಮಾನ್ ಫೋನ್ ಮಾಡ್ಕೊಂಡು ಅವ್ರಿಗೆ ಬೈಕ್ ತರಿಸ್ಕೊಂಡು ಊರಿಗೆ ಹೋಗ್ಬೇಕು. ಇನ್ನೇನೋ ಹೇಳೋದಿದೆ ಹೇಳ್ತೀನಿ, ಆಮೇಲೆ ವೆಯ್ಟ್ ಮಾಡಿ. ಗೈಸ್ ಬಸ್ ಸಿಕ್ಕಿದೆ. ಬಾಯ್ ಹೇಳ್ತಾ ಇದ್ದೀನಿ ಡನಿಗೆ. ಬಾಯ್ ಡನಿ, ಸಿಗೋಣ ಮತ್ತೆ. ಒಳ್ಳೇದಾಗಿ ಸಿಗೋಣ ಬ್ರದರ್, ಸಿಗೋಣ. ಬಾಯ್. ಫೈನಲಿ ನಾವು ಕಡೂರಿಗೆ ರೀಚ್ ಆದ್ವಿ. ನಿದ್ದೆ ಹೋಗ್ಬಿಟ್ಟಿದೆ ಬಸ್ ಸ್ಟ್ಯಾಂಡಲ್ಲಿ, ಬಸ್ಸಲ್ಲಿ. ಸಲ್ಮಾನ್ ಬಂದು ಪಿಕಪ್ ಮಾಡಿದ್ದಾನೆ. ಗ್ಯಾರೇಜಿಗೆ ಬಂದಿದ್ದೀವಿ, ಬೈಕ್ ಎತ್ಕೋಬೇಕು. ಅಲ್ಲಿ ನಮ್ಮ ಬೈಕ್ ಕಾಣಿಸ್ತಾ ಇದೆ ನೋಡಿ, ಅಮಾರ ಡಾರ್ಲಿಂಗ್. ಸೊ ಎತ್ಕೊಂಡ್ಬಿಟ್ಟು ಫಸ್ಟ್ ಟೀ ಕುಡ್ದು ಅಂದ್ರೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾವಿವಾಗ ಒಂದು ಕ್ಲಾತ್ ಶಾಪಿಗೆ ಬಂದಿದ್ದೀವಿ, ಟೈಲರ್ ಶಾಪಿಗೆ ಬಂದಿದ್ದೀವಿ. ನನ್ನ ಬ್ಯಾಗಿ ಪ್ಯಾಂಟ್ ಇದೆ, ಶೂಟಿಗೆ ತೊಗೊಂಡಿದ್ದೆ. ಸೊ ಇದು ತುಂಬ ಅಗಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಅಂದರೆ ಅಗಲ ಮಾಡಿ ಒಂದು ತಿನ್ನಾಗಿ ಹೊಲಿಸೋಣ ಅಂತ ಬಂದೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಈ ವಾಚ್ದು ಬೆಲ್ಟ್ ಹೋಗಿಬಿಟ್ಟಿತ್ತು, ಇವಾಗ ಹಾಕ್ಸ್ದೆ. ಫ್ರಂಟ್ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ವಾಚ್ದು ಒಂದು ಶಾಪ್ ಇದೆ. ಸೊ ಅಲ್ಲಿ ಇವ್ರದ್ದು ಬೆಲ್ಟ್ ತೊಗೊಂಡ್ರು. ಆ್ಯಂಡ್ ಈ ವಾಚಲ್ಲಿ ತುಂಬ ಮೆಮೊರಿ ಇದೆ ಗೈಸ್. ಹೇಳ್ತೀನಲ್ಲ, ತುಂಬ ಇಂಪಾರ್ಟೆಂಟ್ ಪರ್ಸನ್ ಕೊಟ್ಟಿರೋ ಗಿಫ್ಟ್ ಇದು. ನಾನು ಮುಂಬೈ ಬ್ಲಾಗಲ್ಲಿ ಈ ವಾಚ್ ಬಗ್ಗೆ ಹೇಳಿದ್ದೆ. ಸೊ ಇದ್ರದ್ದು ಬೆಲ್ಟ್ ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬೆಲ್ಟ್ ಸುಮಾರು ಕಡೆ ಹುಡುಕಿ ಇವಾಗ ಶಾಪಲ್ಲಿ ಸಿಕ್ತು. ಸೊ ತೊಗೊಂಡಿದ್ದೀನಿ ಗೈಸ್. ಸ್ಟಿಕ್ಕರ್ ಅಂಗಡಿಗೆ ಬಂದಿದ್ವಿ. ನನ್ನ ಇನ್ಸ್ಟಾ ಐ ಡಿ ನನ್ನ ಬೈಕಲ್ಲಿ ಕಿತ್ತೋಗ್ಬಿಟ್ಟಿತ್ತು. ಸೊ ನೋಡ್ತಾ ಇದ್ದೀರಾ ಕೆಳಗಡೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಶ್ರೇಯಸ್ ಮಾಮ್ಜಿ ಅಂತ. ಇದು ಪ್ರೊಫೈಲ್ ನೇಮ್ ಆಯಿತಾ. ಆ್ಯಂಡ್ ಯೂಸರ್ ನೇಮ್ SMG ಅಂತ ಇದೆ. ಸೊ ಅದು ಕಿತ್ತೋಗ್ಬಿಟ್ಟಿತ್ತು. ಸೊ ಅದು ಇವಾಗ ಹೊಸದಾಗಿ ಹಾಕ್ಸ್ಬೇಕಿತ್ತು, ಹಾಕ್ಸಾಯ್ತು. ಸೊ ಟೈಮ್ ಆಗ್ತಾ ಇದೆ, ಊರಿಗೆ ಬೇರೆ ಹೋಗಬೇಕು. ಬನ್ನಿ ಊರಿಗೆ ಹೋಗೋಣ. ಸೊ ಗೈಸ್ ನೋಡಿದ್ರಿ ಇವಾಗ ನಮ್ಮ ಊರಿನ ರಸ್ತೆ ಹೇಗಿರುತ್ತೆ ಅಂತ ಒಂದು ಸಣ್ಣದಾಗಿ ಒಂದು ಶಾರ್ಟ್ ಆಗಿದೆ ಕ್ಲಿಪ್ಪು. ಸೊ ಜಸ್ಟ್ ಇವಾಗ ಮನೆಗೆ ಬಂದೆ. ನೋಡ್ತಾ ಇದ್ದೀರಾ ನಮ್ಮ ಮನೆ ಇದು. ಸೊ ಮುಂಚೆ ದೊಡ್ಡದಾಗಿತ್ತು. ಸೊ ಅಣ್ಣ ತಮ್ಮಗಳು ಇಬ್ಬರು ಇರೋದ್ರಿಂದ ಅರ್ಧ ಭಾಗ ನಮ್ಮ ಚಿಕ್ಕಪ್ಪಂಗೆ ಹೋಯ್ತು ಆ್ಯಂಡ್ ಅರ್ಧ ಭಾಗ ನಮ್ಮ ತಂದೆಗೆ ಬಂತು. ಆ ಕಡೆ ಇರೋ ಮನೆ ನಮ್ಮ ಮನೆ. ಸೊ ಹೋಮ್ ಟೂರ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಮನೆ ಚಿಕ್ಕದಾಗಿರ್ಬೋದು, ಬಟ್ ಟ್ಯಾಲೆಂಟ್, ಹ್ಯುಮ್ಯಾನಿಟಿ, ಆನೆಸ್ಟ್ ಆ್ಯಂಡ್ ನಿಯತ್ತು, ಧರ್ಮ, ಒಳ್ಳೆ ಮನಸ್ಸು, ಒಳ್ಳೆ ಶ್ರದ್ಧೆ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ತುಂಬ ಪೀಕ್ ಇರೋವಂಥ ವ್ಯಕ್ತಿಗಳು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಯಾವ ಸಿನಿಮಾ ಸಾಂಗು, ಯಾವ ಸಾಂಗ್ ಅಂತ ಎಲ್ಲ ನಾನು ಆದಷ್ಟು ಬೇಗ ಇದರ ರಿಲೇಟೆಡ್ ಒಂದು ವ್ಲಾಗ್ ಮಾಡ್ತೀನಿ. ಬೇರೆ ಊರಿನಿಂದ ಬೇರೆ ವಿಭಿನ್ನ ಶೈಲಿಯಾಗಿ ನಾನು ಅದನ್ನು ಡಿಫ್ರೆಂಟ್ ವ್ಲಾಗಲ್ಲಿ ಡಿಫ್ರೆಂಟ್ ವೇ ಮುಖಾಂತರ ನಾನು ಮತ್ತೆ ಬರ್ತೀನಿ. ಆ್ಯಂಡ್ ಎಸ್, ಏನನ್ಸುತ್ತೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ಮುಂದೆ ಯೂಟ್ಯೂಬಲ್ಲಿ ಭಾಳಷ್ಟು ರೀತಿಯ ವೀಡಿಯೋಸ್ಗಳ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಂಟಿನ್ಯೂಸ್ಲಿ ವೀಡಿಯೋ ಬರೋ ಚಾನ್ಸಸ್ ಇದೆ.
ಸೊ ಇದೇ ಥರ ಬೇರೆ ಬೇರೆ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತಿಲ್ಲ. ನಮಸ್ಕಾರ.